ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಂದ್ರೆ ಏನು, ಯಾಕೆ ಅದನ್ನ ಅಷ್ಟು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ, ಅದರ ಆಚರಣೆಯ ಉದ್ದೇಶವೇನು, ಅದರ ಮಹತ್ವವೇನು, ಹಾಗೇನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭೀಮನ ಅಮಾವಾಸ್ಯೆಗೆ ನಮ್ಮ ಮಹಿಳೆಯರು ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ, ಅದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಒಂದು ವೈಶಿಷ್ಟ್ಯಪೂರ್ಣವಾದ ಮಹತ್ವವಿದೆ. ಅಂತಹ ಪವಿತ್ರ ಆಚರಣೆಯಲ್ಲಿ ಭೀಮನ ಅಮಾವಾಸ್ಯೆಯು ಕೂಡ ಒಂದಾಗಿದೆ. ಭೀಮನ ಅಮಾವಾಸ್ಯೆಯನ್ನ ನಮ್ಮ ಕರ್ನಾಟಕದಲ್ಲಂತೂ ತುಂಬಾನೇ ವಿಶೇಷವಾಗಿ ಭಕ್ತಿ ಭಾವದಿಂದ ಆಚರಣೆಯನ್ನ ಮಾಡುತ್ತಾರೆ. ಈ ದಿನ ವಿಶೇಷವಾಗಿ ಮಹಿಳೆಯರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುತ್ತಾರೆ. ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ, ಶ್ರೇಯಸ್ಸಿಗಾಗಿ, ತಮ್ಮ ದಾಂಪತ್ಯ ಜೀವನದ ಆ ಒಂದು ಸುಂದರ ಕನಸಿಗಾಗಿ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ತುಂಬಾನೇ ವಿಶೇಷವಾಗಿ ಭಕ್ತಿ ಭಾವದಿಂದ ಆಚರಣೆಯನ್ನ ಮಾಡುತ್ತಾರೆ. ಹಾಗಾದ್ರೆ ಭೀಮನ ಅಮಾವಾಸ್ಯೆ ಅಂದ್ರೆ ಏನು ಅಂತ ನೋಡೋಣ. ಈ ಭೀಮನ ಅಮಾವಾಸ್ಯೆಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಇದನ್ನ ಆಚರಣೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಶಿವನ ಅತ್ಯಂತ ಒಂದು ಪವಿತ್ರವಾದ ಆಚರಣೆಯ ಒಂದು ವ್ರತವಾಗಿದೆ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡುತ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯದಲ್ಲಿ ವಿಶೇಷವಾಗಿ 2 ದೀಪಗಳನ್ನ ಹಚ್ಚಿ ಅಲಂಕರಿಸುತ್ತಾರೆ. ಅವುಗಳನ್ನ ಭೀಮ ಮತ್ತು ಅರ್ಜುನ ಎಂಬ 2 ಮೂರ್ತಿಗಳನ್ನ ಆರಾಧಿಸುವುದಾಗಿ ಪ್ರತೀತಿ ಇದೆ. ಈ ಒಂದು ದೀಪವು ಜ್ಞಾನ ಮತ್ತು ಭಕ್ತಿಯ ಪ್ರತಿರೂಪವಾಗಿದೆ. ಹಾಗಾಗಿ ಈ ದಿನ ವಿಶೇಷವಾಗಿ ದೀಪವನ್ನ ಬೆಳಗಿಸಿ ಇದನ್ನ ಆಚರಣೆ ಮಾಡುವುದರಿಂದ ಮನೆಯಲ್ಲಿರುವ ದುಷ್ಟ ಶಕ್ತಿಗಳೆಲ್ಲ ನಾಶವಾಗಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇದರಿಂದ ದೊರೆಯುತ್ತದೆ. ಹಾಗೇನೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯಗಳು ಕೂಡ ನೆಲೆಸುತ್ತದೆ ಎಂಬ ಪ್ರತೀತಿ ಇದೆ. ಹಾಗಾದ್ರೆ ಈ ಭೀಮನ ಅಮಾವಾಸ್ಯೆಯನ್ನ ಯಾರು ಆಚರಣೆ ಮಾಡ್ತಾರೆ ಅಂತ ನೋಡೋಣ. ಈ ಒಂದು ಭೀಮನ ಅಮಾವಾಸ್ಯೆಯನ್ನ ಅತ್ಯಂತ ವಿಶೇಷವಾಗಿ ತುಂಬಾನೇ ಒಂದು ಭಕ್ತಿಯಿಂದ ಇದನ್ನ ಮಹಿಳೆಯರು ಆಚರಣೆಯನ್ನ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ವಿವಾಹಿತ ಮಹಿಳೆಯರು ತಮ್ಮ ದಾಂಪತ್ಯ ಜೀವನದ ಆ ಒಂದು ಸುಂದರ ಬದುಕಿಗೆ, ಹಾಗೇನೆ ತಮ್ಮ ಪತಿಯ ಆರೋಗ್ಯ, ಆಯಸ್ಸು ವೃದ್ಧಿಗಾಗಿ ಈ ಒಂದು ಪೂಜೆಯನ್ನ ಮಾಡುತ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯದಲ್ಲಿ ಇದನ್ನ ಅವಿವಾಹಿತ ಮಹಿಳೆಯರು ಕೂಡ ಆಚರಣೆಯನ್ನ ಮಾಡ್ತಾರೆ. ಯಾಕಂದ್ರೆ ಅವರು ತಮ್ಮ ಮುಂದಿನ ಒಂದು ಅವರ ಕನಸಿಗಾಗಿ, ಹಾಗೇನೆ ಅವರ ಒಂದು ಬಹಳ ಸಂಗಾತಿಗಾಗಿ, ಒಳ್ಳೆಯ ಗುಣವಿರುವ ಒಳ್ಳೆಯ ವ್ಯಕ್ತಿ ತನಗೆ ಬಹಳ ಸಂಗಾತಿಯಾಗಿ ಬರಲಿ ಅಂತ ಅವರು ಕೂಡ ಇದನ್ನ ಆಚರಣೆಯನ್ನ ಮಾಡ್ತಾರೆ. ಇಲ್ಲಿ ಈ ಆಚರಣೆ ಮಾಡುವ ವಿಧಾನ ಪ್ರತಿಯೊಂದು ಪ್ರದೇಶ, ಪ್ರತಿಯೊಂದು ನಗರ, ಹಾಗೇನೆ ಅವರವರ ಭಕ್ತಿ ಭಾವಕ್ಕೆ ಇದು ಸಂಬಂಧಿಸಿದ್ದಾಗಿದೆ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ರೀತಿ ಇದನ್ನ ಆಚರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಈಗ ಪೂಜಾ ವಿಧಾನವನ್ನ ನೋಡೋಣ. ಅಂದ್ರೆ ಇಲ್ಲಿ ಪೂಜೆಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಇಲ್ಲಿ ಪೂಜಾ ಸಾಮಗ್ರಿಗಳನ್ನ ನೋಡೋದಾದ್ರೆ ತುಂಬಾನೇ ಸರಳವಾದ ಸಾಮಗ್ರಿಗಳು ಈ ಭೀಮನ ಅಮಾವಾಸ್ಯೆಗೆ ಸಾಕಾಗತ್ತೆ. ಇಲ್ಲಿ ಹೂವು, ಹಣ್ಣು, ಅಕ್ಷತೆ, ಅರಿಶಿನ, ಕುಂಕುಮ, ಹಾಗೇನೆ ತುಪ್ಪ ಅಥವಾ ಎಣ್ಣೆ. ನೀವಿಲ್ಲಿ ದೀಪವನ್ನ ಹಚ್ಚುವಾಗ ಎಣ್ಣೆಯನ್ನು ಕೂಡ ಬಳಸಬಹುದು, ಇಲ್ಲ ಅಂದ್ರೆ ನೀವು ತುಪ್ಪವನ್ನು ಕೂಡ ಬಳಸಬಹುದು. ಇಲ್ಲಿ ನಾವು ಪೂಜೆಗೆ ನಾವಿಲ್ಲಿ ಏನನ್ನ ದೇವರಿಗೆ ಸಮರ್ಪಿಸುತ್ತೀವಿ ಅನ್ನೋದು ಮುಖ್ಯವಲ್ಲ. ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಶ್ರದ್ಧಾ ಭಕ್ತಿ. ಇಲ್ಲಿ ನಾವು ಪೂಜೆಯನ್ನ ಮಾಡುವಾಗ ತುಂಬಾನೇ ಆಡಂಬರದಿಂದ ಮಾಡಬೇಕು ಅಂತೇನು ಇಲ್ಲ. ನಮ್ಮ ಶುದ್ಧವಾದ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಮಗೆ ನಾವು ಮನಸ್ಸಿನಲ್ಲಿ ಅಂದುಕೊಂಡದ್ದು ನೆರವೇರುತ್ತದೆ. ಪೂಜಾ ವಿಧಾನವನ್ನ ನೋಡೋದಾದ್ರೆ ಇಲ್ಲಿ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಶುದ್ಧವಾದ ಮಡಿ ಬಟ್ಟೆಯನ್ನ ಉಟ್ಟು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮೊದಲಿಗೆ ಎಣ್ಣೆ ಅಥವಾ ತುಪ್ಪದಿಂದ ದೀಪವನ್ನ ಮೊದಲು ಬೆಳಗಬೇಕು.
ನಂತರ ಶ್ರದ್ಧಾ ಭಕ್ತಿಯಿಂದ ಜ್ಯೋತಿರ್ಭೀಮೇಶ್ವರ ಲಿಂಗವನ್ನ ಭಕ್ತಿಯಿಂದ ಸ್ಮರಿಸಬೇಕು. ನಂತರ ಭಕ್ತಿಯಿಂದ ದೇವರಿಗೆ ನಾವು ತಂದಿಟ್ಟಿರುವ ಪೂಜಾ ಸಾಮಗ್ರಿಗಳನ್ನ ಅರ್ಪಿಸಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಬೇಕು. ಇಲ್ಲಿ ನೀವು ಸಾಧ್ಯವಾದರೆ ಭಕ್ತಿಯಿಂದ 108 ಬಾರಿ ಓಂ ನಮಃ ಶಿವಾಯ ಅಂತಾನೂ ಕೂಡ ನೀವು ಜಪಿಸಬಹುದು. ನಂತರ ಇಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಪಾದ ಪೂಜೆಯನ್ನು ಕೂಡ ಮಾಡುತ್ತಾರೆ. ಈ ರೀತಿ ಪತಿಯ ಪಾದ ಪೂಜೆಯನ್ನ ಮಾಡುವುದರಿಂದ ಅವರಿಗೆ ಆಯಸ್ಸು ಆರೋಗ್ಯ ಕೂಡ ದೊರೆಯುತ್ತದೆ. ಹಾಗೆಯೇ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಐಶ್ವರ್ಯ ಕೂಡ ನೆಲೆಸುತ್ತದೆ ಎಂಬ ಪ್ರತೀತಿ ಇದೆ. ಇಲ್ಲಿ ನಾವು ಒಳ್ಳೆಯ ಮನಸ್ಸಿನಿಂದ ಹಾಗೆಯೇ ಭಕ್ತಿ ಭಾವದಿಂದ ನಾವು ದೇವರನ್ನ ಪೂಜಿಸಿದರೆ ಖಂಡಿತವಾಗಿಯೂ ನಮಗೆ ನಾವು ಪೂಜೆ ಮಾಡಿದಂತ ಆ ಒಂದು ಫಲ ನಮಗೆ ದೊರೆಯುತ್ತದೆ. ಇದೇ ರೀತಿ ನಾವು ನಮ್ಮ ಮನೆಗಳಲ್ಲಿ ಭಕ್ತಿ ಭಾವ ಶ್ರದ್ಧೆಯಿಂದ ಈ ಒಂದು ಜ್ಯೋತಿರ್ಭೀಮೇಶ್ವರನನ್ನ ಆರಾಧಿಸುವುದರಿಂದ ನಮಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೂಡ ದೊರೆಯುತ್ತದೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ